ಅಂತ ಗೊತ್ತಾಯ್ತಾ? ನಮ್ಮ ಹಿರಿಯರ ಮನೆ. ನಿಮ್ಮ ಅದೇ ನಾನು ಹಿರಿಯ ನಿಮ್ಮ ಅದೇ ಅಪ್ಪ ಹಿರಿಯಪ್ಪ ಮನೆಯಿಂದ ನಿಮ್ಮ ಹಿರಿಯವರ ಮನೆಯಿಂದ. ಹೌದು, ಅಲ್ಲಿ ದಿತಿದೇವಿಯವರ ಅರಮನೆ. ನಿಜ. ಹೌದು, ಅಲ್ಲಿಂದ ನಾ ಬಂದ. ದಿತಿದೇವಿ ಅವರ ಅರಮನೆಯಿಂದ ಬಂದವ. ಮತ್ತೆ ಅಲ್ಲಿ ನಿನಗೇನು ಕೆಲಸ? ಕೆಲಸ ಯಾವುದಿಲ್ಲ. ಕೆಲಸದ ವಿಷಯದಲ್ಲಿ ನಾವಿಲ್ಲ. ನೀನು ಕೆಲಸದವಲ್ಲ. ತಲೆಯಿಂದ ಕಾಲಿನವರೆಗೆ ನಾವು ಎಲ್ಲದಕ್ಕೂ ಆಗ್ತದೆ. ಅದು ನಿನ್ನನ್ನು ನೋಡುವಾಗ ಗೊತ್ತಾಗುತ್ತದೆ. ಈ ತಲೆಯಿಂದ ಕಾಲಿನವರೆಗೆ ಆಗುವವರು ಯಾವುದಕ್ಕೂ ಆಗದವ. ಹಾಗಂತ ನಾ ಕೆಲಸದವಲ್ಲ. ಮತ್ತೆ ಪುರ್ಸೊತ್ತಿಲ್ಲವ. ಒಳ್ಳೆ ಕೆಲಸದವಲ್ಲ ಅಲ್ಲ, ಪುರ್ಸೊತ್ತಿಲ್ಲ. ಕೆಲಸ ಮಾಡಿ ಜೀವನ ಅಲ್ಲ, ಭಿಕಾರಿ. ಪ್ರಭುಗಳೇ, ಅರಮನೆಯಲ್ಲಿ ನಿಷ್ಠಾವಂತ ಸೇವಕ ನಾನು. ಇವತ್ತಿನ ದಿವಸದವರು ನಿಮ್ಮ ದಿತಿದೇವಿಯವರು ನನ್ನನ್ನು ಕರೆದು ಹೇಳಿದ್ರು. ಏನಂದ್ರು? ದೂತ, ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀವು ಊರು ಬಿಡ್ಬೇಕು ಅಂದ್ರೆ. ಏನೋ ಉಪದ್ರುಂಟು. ನಿನಗೆ ಹೊತ್ತಿಲ್ಲ, ನಿನಗೆ ಕಾಲಾವಕಾಶ ಇಲ್ಲ ಅಲ್ವಾ? ಊರು ಕೈ ಬಿಟ್ಟರು ತೊಂದ್ರೆ ಇಲ್ಲ, ನೀವು ಕೈ ಬಿಡಬಾರ್ದು ಆಯ್ತಾ? ಅಲ್ಲಿ ಏನೋ ಮಾಡಿದ್ದಿ, ಬರುವ ವರ್ಷಕ್ಕಾದ್ರೂ ಸಿಗ್ತೀರಲ್ಲ ನೋಡಿಕೊಳ್ಳಿ. ನೀನು ಹೀಗೆ ಏನಾದ್ರೂ ಬೇಡದ್ದು ಮಾಡಿದ್ದಲ್ಲ, ಬೇರೆ ಏನಾದ್ರು? ಖಂಡಿತವಾಗಿಯೂ ಹಾಗಲ್ಲ ನರಿಗಳೇ. ಅವರು ಹೇಳಿದ್ರೆ ಅರ್ಥ ಏನು ಅಂತ ನನಗೆ ಆಮೇಲೆ ಗೊತ್ತಾದದ್ದು. ಏನು? ನೂತ ನನ್ನ ಮಗಳಿಗೆ ಪ್ರಾಯ ಬಂದಿದೆ, ನೀನು ಊರು ಬಿಡಬೇಕು ಎನ್ನುವುದರ ಉದ್ದೇಶ ಏನು? ಏನು? ನನ್ನ ಮಗಳಿಗೆ ಸರಿಯಾದ ಹುಡುಗನನ್ನು ಹುಡುಕಬೇಕು. ಒಳ್ಳೆಯ ವಿಷಯ, ಒಳ್ಳೆ. ಅಲ್ಲಿ ಆ ಕೆಲಸ ಮಾಡಬೇಕು. ಒಂದು ಹೆಣ್ಣಿಗೆ ಮದುವೆ ಮಾಡಿಸಿದೆಯಾ, ನಿನಗೆ 100 ಮಕ್ಕಳಾಗುವ ಯೋಗ. ನನಗೆ 100 ಮಕ್ಕಳು ಬೇಡ, ನನ್ನ ಅಪ್ಪನಿಗೆ ನಾನೊಬ್ಬ ಹುಟ್ಟಿದ್ದು ಸಾಕು ಅಂತ ಅಪ್ಪನಿಗೆ ಅನ್ನಿಸ್ತಾ ಉಂಟು. ಇನ್ನು ನನಗೆ 100 ಹುಟ್ಟಿದ್ರೆ ನಾ ಎಂತ ಸಾಯುದು? ಗುರುಗಳೇ, ಹಾಗೆ ಅಲ್ಲಿ ಈ ಬಗ್ಗೆ ಮಾತಾಡ್ತಾ ಇರುವಾಗ ನಿಮ್ಮ ವಿಷಯ ಅಲ್ಲಿ ನನ್ನ ವಿಷಯಲ್ಲೇ ಬರಗ ನಾವೆಲ್ಲ ಹಾಗೆ ಹೌದು ನೋಡಿದ ಹಾಗೂ ನಾವು ಈ ಪೀಠ ಏರಿದ್ದೇ ತಡ. ತೆಂಗಿನಕಾಯಿ ಹಿಡ್ಕೊಂಡಾದ್ರೂ ಹೋದ್ರಿ ನೀವು. ಅಲ್ಲ, ಎಲ್ಲಿಗೂ ಅವರ ಹಿತ್ತಕ್ಕೂ ಹೋದ್ರೆ ಅಷ್ಟು ಯೋಗ್ಯತೆ ನಮಗೊಂದು ಕಲಿಸುತ್ತೇನೆ. ಮತ್ತೆ ಗುರುಗಳೇ, ಹಾಗಿರುವಾಗ ನಿಮ್ಮ ವಿಷಯ ಬಂತ ಹೌದಾ? ಇದು ನೀವು ಏನು ಮದುವೆ ಆಗ್ಲಿಲ್ಲ? ಮದುವೆ ಕೂಡಿ ಬರಬೇಕು. ಕಾಲ, ಸಂದರ್ಭ, ಸಮಯ ಮತ್ತೆ ಹಣೆ ಬರಹ. ನಿಮಗೆ ಈಗ ಕಾಲ ಎದುರಿಂದ ಹಾಕಿದ್ರೆ ಹಿಂದಿನಿಂದ ತೆಗೆಯುತ್ತೇನೆ. ನಿನ್ನ ಮುಖವೇ ಗೋಟು ತೆಂಗಿನಕಾಯಿ ಹಾಗೆ ಉಂಟು. ಮತ್ತೆ ನಿನ್ನ ಅಮ್ಮನ ಮಗಳ ಮುಖ ಹೇಗಿದ್ದಿತ್ತು? ಸ್ವಾಮಿ, ನನ್ನ ಅಮ್ಮನ ಮಗಳ ವಿಷಯ ಯಾರು ಹೇಳಿದ್ದು ನಿಮಗೆ? ನೀನೇ ಹೇಳಿ. ನನ್ನ ಅಕ್ಕನನ್ನು ತಂಗಿಯನ್ನು ನಿಮಗೆ ಕೊಡುವುದಿದ್ರೆ ನನಗೆ ಇಷ್ಟು ಕಷ್ಟ ಉಂಟಾ? ಅದಷ್ಟು ವಿಷಯ ಹೌದು, ನನ್ನದಲ್ಲ. ಮತ್ತೆ ದಿತಿಯಮ್ಮ, ದಿತಿದೇವಿಯವರ ಮಗಳು. ಹೇಗೋ ಹೆಸರು? ಮಾಲಿನಿ. ನೀವು ಸ್ವಲ್ಪ ಸರಿ ನಿಂತುಕೊಳ್ಳಿ. ಯಾಕೆ ಹೀಗೆ ಆಗುವುದು? ಮಾಲಿನಿ ಹೆಸರು ನಿನ್ನ ಹಾಗೆ ಆಗುವುದಿಲ್ಲಲ್ಲ. ಹೆಸರು ಹೌದಾ? ಗುರುಗಳೇ, ಹುಡುಗಿ ಹೇಗಂತ ಕೇಳ್ತೀರಾ? ಹೇಗೆ? ಕಣ್ಣು, ಮೂಗು, ಬಾಯಿ, ಕಿವಿ, ಕೈ, ಕಾಲು ಎಲ್ಲ ದೇಹದಲ್ಲೇ ಉಂಟು. ಉಳಿದವರದ್ದು ಎಲ್ಲಿರುವುದು? ಅದೆಲ್ಲ ನಾ ಹೇಳುವುದಿಲ್ಲ. ಕೆಲವು ಹುಡುಗಿಯರನ್ನು ನಾನು ನೋಡಿದ್ದೇನೆ. ಕಣ್ಣು ಪೂರ್ವಕ್ಕಿದ್ರೆ ಈ ಕಣ್ಣು ಪಶ್ಚಿಮಕ್ಕೆ, ಕೈ ಹೀಗಿದೆ. ನೀನು ತುಂಬಾ ಕಡೆ ಹೋಗಿದ್ದಿ, ನೋಡಿದ ಅನುಭವ ಅಷ್ಟೇ. ಹೌದು, ಸರಿ. ಹಾಗಲ್ಲ ದೊರೆಗಳೇ, ಇವಳು ಅಂತಹ ಅಂದವಾದ ಚಂದವಾದ ಹೆಣ್ಣು. ಅಂತೂ ನನಗೊಪ್ಪುವ ವಧು. ಪ್ರಾಯವೂ ಹೆಚ್ಚಾಗಲಿಲ್ಲ. ಎಷ್ಟಾಯಿತು? ಒಂದು 16 ಸೋಡ. ಸಾಕಾಗುತ್ತದ? ಯಾವುದಕ್ಕೆ? ನೀನು ಹೇಳಿದ್ದು 16 ಸೋಡ. ಷೋಡಶ ಪ್ರಾಯ. ಅದೇ ಸೋಡದ ಪ್ರಾಯ. ಅಯ್ಯೋ ಪುಣ್ಯಾತ್ಮ, 16 ವರ್ಷ ತುಂಬುತ್ತಾ ಇದೆ. ಅದೇ ನಾನು ಹೇಳಿದ್ದಲ್ವಾ? ಅದು ನನಗೆ ಗೊತ್ತಿಲ್ಲ. ನೀನು ಹೇಳಿದ್ದರಲ್ಲಿ 16 ಸೇರಿಸು 32 ಉಂಟು. ಅಲ್ಲ, ಅಷ್ಟು ಪ್ರಾಯ ಆಗಿದೆ. ಅಂದವಾದ ಚಂದವಾದ ಹೆಣ್ಣು. ನಿಮಗೆ ಎಂತದ್ದು? ಹೋಗಿ ನಿಮ್ಮಲ್ಲಿ ಮಾತಾಡ್ತೇನಲ್ಲ, ನನ್ನ ಅವಸ್ಥೆ ಆಲೋಚನೆ ಮಾಡಿ. ಅಲ್ಲ, ನಾನು ಯಾಕೆ ನಿಮ್ಮಲ್ಲಿ ಮಾತಾಡುದು? ಯಾಕೆ ನಾನು ಸುಮ್ಮನೆ ಮಾತಾಡಿದ್ದು ಇಷ್ಟು ಹೊತ್ತು. ಮತ್ತೆ ವಿಷಯ ಬೇರೆ ಉಂಟು. ಏನುಂಟು? ನಿಮಗೆ ಅಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಹೇಳಿ ಕೂಡಿತೋ ನಿನ್ನಿಂದ? ಏನು ಅಮ್ಮ ನಮ್ಮ ಅಮ್ಮ ಹೇಳಿದ್ರೆ ನಿಮಗಲ್ಲ. ನಿಮಗೆಲ್ಲ ಅಂದ್ರೆ ನನ್ನ ಅಪ್ಪನಿಗೂ ಕೊಡ್ತೀಯ ಅಲ್ವಾ? ಕಾಫಿ ಮದುವೆ ಅಲ್ಲ, ಅದು ಅಲ್ಲಿ ಅದು ಬೇರೆ. ಆ ವಿಷಯ ನೀನು ಕೊಡುವುದು
ನಾವು ಸಣ್ಣ ಸಣ್ಣ ವಿಷಯಕ್ಕೆ ಅದನ್ನೆಲ್ಲ ತೆಗಿಲಿಕ್ಕಿಲ್ಲ. ಕೆಟ್ಟಿಯಲ್ಲಿ ಇನ್ನ ಈ ಭಾಷೆಯಲ್ಲಿ ಯಾರ್ಯಾರು ಸಾಯ್ಬೇಕಲ್ಲ. ದಯವಿಟ್ಟು ಬೇಸರಿಸಬೇಡಿ. ಇದರಲ್ಲಿ ವಿಷಯವನ್ನು ಆಹಾ ಅಕ್ಷರದಲ್ಲಿ ಬರ್ತಿದ್ದಾರೆ. ಯಬ್ಬ ಮತ್ತೆ ಮತ್ತೆ ಯಾವುದರಲ್ಲಿ ಬರೆಯುವುದು? ಎಲ್ಲವರು ಅಕ್ಷರದಲ್ಲಿ ಬರೆಯುವುದಿಲ್ಲ. ಮತ್ತೆ ಕೆಲವರು ಸರಿ ತಪ್ಪು ಕೂಡಿಸು ಕಳೆ ಇದೆಂತದು? ಹೀಗೆ ಇದ್ರು ಅದರ ಪ್ರಶ್ನೆ ಇರ್ತದೆ, ಅದು ಅಕ್ಷರದಲ್ಲಿ ಇರ್ತದೆ. ಅಲ್ಲ, ಅವ್ರಿಗೆ ಗೊತ್ತುಂಟ ಕೇಳ್ತಿದೆ ಅಂತದು. ಎಂತದು? ಅಧಿಕ ಪ್ರಪಂಚ ನನ್ನ ಸ್ಥಾನ ಇದು. ಆಯ್ತಪ್ಪ, ನಿಮ್ಮ ಜನಗಳು ಅಂತಲೇ ನಾನು ಕೇಳಿದ್ದು. ನಿನ್ನಲ್ಲಿ ಇಷ್ಟು ವಿಷಯ ತಿಳಿಸಿದ್ದಿ. ಹೌದು. ಆದರೂ ಕೊಟ್ಟ ಓಲೆಗೆ ಮಾನ್ಯತೆ ಉಂಟು ಪ್ರಭುಗಳೇ, ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಬೇಡ, ನನಗೆ ಅದು ಆಗ್ಲೇ ಅಂದಾಜು ಆಗಿದೆ. ನಿಮ್ಮ ಜೊತೆಯಲ್ಲಿ ಬರುವಾಗ ನೀವು ಏನಾದ್ರೂ ಮಾಡದೆ ಕಳಿಸುವುದಿಲ್ಲ ಅಂತ ನನಗೆ ನಿಶ್ಚಯವಾಗುತ್ತು. ನಿಮಗೊಂದು ಸನ್ಮಾನ ಮಾಡಿ. ನಾನು ಇಷ್ಟು ಬೇಗ? ನನಗೆ ಸನ್ಮಾನ ಸ್ವೀಕರಿಸುವಂತಹ ಪ್ರಾಯವೂ ಆಗಲಿಲ್ಲ. ಆ, ಒಂದು ವೇಳೆ ಆದರೂ ಅಷ್ಟು ವರ್ಷ ನಾ ಬದುಕುವುದಿಲ್ಲ ಎನ್ನುವ ವಿಶ್ವಾಸ ನನಗಿದೆ. ಆದ್ರಿಂದ ನನಗಿಂತ ಹಿರಿಯವರೆಲ್ಲ ಇದ್ದಾರೆ, ಅವರಿಗೆಲ್ಲ ಆಗಲಿ, ಅವರೆಲ್ಲ ಹೋಗಲಿ. ಎಂತ ಮತ್ತೆ ಹೋಗ್ಲಿ ಅಂದ್ರೆ ನಿನಗಿಂತ ಮೊದ್ಲೇ ಸನ್ಮಾನ ಆಗಿ ಹೋಗಲಿ. ಆಗಿ ಅವರಿಗೆ ಒಳ್ಳೆಯದು. ನೀವು ಎಷ್ಟೇ ಸನ್ಮಾನ ಮಾಡಿದ್ರು, ಒಂದು ಶಾಲ್, ಆ, 2 ತೆಂಗಿನಕಾಯಿ, ಆ, ಆಮೇಲೆ 4 ಮಾವಿನ ಹಣ್ಣು, ಆ, ಮತ್ತೆ ಎಂಥದ್ದು ಕರ್ಮವೂ ಇಲ್ಲ. ನಿನಗೆ ಹಾಗಲ್ಲ. ಒಂದು ಚಕ್ಕಿ ಮಾಲೆ ಅದು. ಆ, ಆ ಸನ್ಮಾನಿ ಅಂತ ಕರ್ಮ. ನಿನಗೆ ಬೇರೆಯೇ ಸನ್ಮಾನ ಮಾಡ್ತೇನೆ. ನನಗೆ ಯಾವ ಸನ್ಮಾನವೂ ದೊರೆಯಲಿ. ಹಾ. ಇದರಲ್ಲಿರುವಂತಹ ವಾರ್ತೆಯನ್ನು ಎಷ್ಟು ಒಳ್ಳೆ ಅಮ್ಮನವರಿಗೆ ಒಂದು ಸರಿಯಾದ ಉತ್ತರ ತಿಳಿಸ್ತೇನೆ. ಕೊಡಬೇಕು ಎನ್ನುವ ಬ್ರಾಹ್ಮಣರ ಅಗ್ರಹಾರದಲ್ಲಿ ಊಟದ ವ್ಯವಸ್ಥೆ. ಬ್ರಾಹ್ಮಣ ಆ, ಅಗ್ರಹಾರ ಆ, ಒಳ್ಳೆ ಒಳ್ಳೆ ಬ್ರಾಹ್ಮಣರ ಊಟ ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟ. ಒಳ್ಳೇದು. ನಾನು ಮೊದಲಿಂದಲೂ ಮಾಡಿ ಹೋಗು. ಇತ್ತೀಚೆಗಂತೂ ಬ್ರಾಹ್ಮಣರ ಜೊತೆಯಲ್ಲೇ ಇರುವುದು, ಒಳ್ಳೇದು ಅವರ ಕೂಟದಲ್ಲೇ ಇರುವುದು. ಆದ್ರೆ ಒಂದು ಹಾ. ಅಡುಗೆ ಭಟ್ರು ಯಾರು? ಅಡುಗೆ ಭಟ್ರು ಹಾ. ಪುಟ್ಟಣ್ಣಯ್ಯ. ಹೌದಾ? ಹಾ. ಒಳ್ಳೆ ಅಡುಗೆ ಭಟ್ರು. ಒಳ್ಳೆ ಅಡುಗೆ. ಸಾರು ಒಳ್ಳೇದು ಒಳ್ಳೇದು ಮಾಡ್ತಾರೆ. ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಒಮ್ಮೆ ನೋಡುವರೆ ಹೋಗಿ ಇಲ್ಲಿ ಅಂತ ಹೇಳಿ. ನಾವು ಮಾತಾಡುವಾಗ ನಿಮಗೆ ಏನು ಸಮಸ್ಯೆ ಆಗುತ್ತೆ? ಅವರು ನಮ್ಮ ಅಡುಗೆ ಭಟ್ರು. ಕೊತ್ತಂಬರಿ ಸೊಪ್ಪು ಹಾಕ್ತಾರ. ಹಾಕ್ತಾರೆ. ಎಷ್ಟರು ಒಂದು ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕುವಂತ ಭಟ್ರು ಎಂತ ಕರ್ಮನ ಭಟ್ರು ಅವರು? ಏ ಒಂದು ಸಾರಿಗೆ ಮೂಸು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಾಸನೆ ಬರ್ತದೆ. ಅದನ್ನು ಹೇಗೆ ತಿಂತಾರಪ್ಪ? ಇಲ್ಲೇ ಬಾ. ಏನು? ಅದು ನನ್ನಲ್ಲಿ ಪ್ರಶ್ನಿಸುವುದಲ್ಲ, ಹೋಗು ಅಡುಗೆ ಭಟ್ರು ಕೇಳು. ಬ್ರಾಹ್ಮಣರ ಅಗ್ರಹಾರದಲ್ಲಿ ಊಟವೇ ಮಾಡಲಾರೆ. ಇಲ್ಲ ಅದೇ ಇದು ಏನಾದ್ರು ಹಾಗಾದ್ರೆ ನಾನು ನೀನು ಇಲ್ಲಿ ಊಟ ಮಾಡುವುದಿಲ್ಲ, ನಿನಗೆ ಊಟಕ್ಕೆ ಜಾಗ ಬೇರೆ ಉಂಟು ಅಂತ ಗೊತ್ತಾಯಿತು. ಅಲ್ಲ, ಏ ನೀವು ಹಾಗೆಲ್ಲ ನಾನು ಪ್ರಾಮಾಣಿಕ, ನಾನು ಮತ್ತೊಬ್ಬರ ಕೈಯಿಂದೆಲ್ಲ ತಗೊಳ್ಳುದಿಲ್ಲ. ನಾನು ನೀವು ಸುಮ್ಮನೆ ಆಚೆ ತಿರುಗು. ಇಲ್ಲ, ನೀವು ಸುಮ್ಮನೆ ಇದು ಮಾಡಬೇಕು.